KA57F2138 ಈ ಬಸ್ ಏನಾದ್ರೂ ಹತ್ತಿದ್ರೆ ನೀವು ತುಂಬಾ ಲಕ್ಕಿ ಅಂತಾನೆ ಅರ್ಥ. ಯಾಕೆ ಗೊತ್ತಾ, ಈ ಬಸ್ಸಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಈ ಬಸ್ ಬಸ್ ಸ್ಟಾಪ್ ಹತ್ರ ನಿಲ್ಸಲ್ವಂತೆ, ಎಲ್ಲೋ ಬಸ್ ನಿಲ್ಸೋ ಜಾಗ ಬಿಟ್ಟು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ತಾ. ಅದು ನೀವು ಕೈ ತೋರಿಸಿ ನಿಲ್ಸಿ ಅಂತ ಸನ್ನೆ ಮಾಡಿದ್ರೆ ಮಾತ್ರನೇ ನಿಲ್ಲಿಸ್ತೀನಿ ಅಂತ ನಾನಲ್ಲ, ಆ ಡ್ರೈವರು ಮತ್ತೆ ಕಂಡಕ್ಟ್ರು ವಾದ ಮಾಡ್ತಾ ಇದ್ರು. ಫಸ್ಟ್ ಆಫ್ ಆಲ್ ಬಸ್ಗಳು ಟೈಮಿಗೆ ಸರಿಯಾಗಿ ಬರಲ್ಲ, ಬಂದ್ರು ಕೂಡ ಸರಿಯಾಗಿ ನಿಲ್ಸಲ್ಲ. ಇನ್ನು ನಾರ್ಮಲ್ ಆಗಿ ರೋಡ್ ಮೇಲೆ ಹೋಗೋರ್ನೆಲ್ಲ ಒಂದೊಂದ್ಸತಿ ಹತ್ತಿಸ್ಕೊಂಡು ಹೋಗ್ತಾರೆ. ಇನ್ನು ಸ್ಟಾಪ್ ಬಂದಲ್ಲಂತೂ ಒಂದೊಂದ್ಸತಿ ಸ್ಟಾಪ್ ಕೊಡ್ಬೇಕಾದ್ರೆ ಹಿಂಗ್ ಕೊಟ್ಟು ಜನ ಇಳಿಯೋದಕ್ಕಿಂತ ಮುಂಚೆನೆ ಬಸ್ಗಳು ಮುಂದೆ ಹೋಗ್ಬಿಡ್ತವೆ. ಅಲ್ಲದೆ ನಾವೇನು ಬಸ್ನ ನೀಟಾಗಿ ಇಳಿಬೇಕಾ ಇಲ್ಲ ಜಂಪ್ ಹೊಡೆದು ಸ್ಟಂಟ್ಸ್ ಏನಾರ ಮಾಡ್ಬೇಕಂತ ನಂಗಂತೂ ನಿಜ ಗೊತ್ತಿಲ್ಲ. ಬಟ್ ಈ ಕಷ್ಟಪಟ್ಟು ನಿಂತ್ಕೊಂಡು ಕ್ಯೂ ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡೋ ಕಂಡಕ್ಟರ್ಗಳನ್ನೆಲ್ಲ ನಾನು ಖಂಡಿತ ಬ್ಲೇಮ್ ಮಾಡ್ತಿಲ್ಲ, ಅಥವಾ ಎಲ್ಲ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳು ಇದೇ ಥರ ಇರ್ತಾರೆ ಅಂತ ಜನರಲೈಸ್ ಮಾಡ್ತಿಲ್ಲ. ಬಟ್ ದಿಸ್ ಹ್ಯಾಸ್ ಬೀನ್ ಅ ಮೇಜರ್ ಪ್ರಾಬ್ಲಮ್ ಇನ್ BMTC ಬಸ್ಸಸ್ ರೀಸೆಂಟ್ಲಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯಾರೋ ಒಂದು ಕೆಲ್ಸಕ್ಕೆ ಅರ್ಜೆಂಟಾಗಿ ಹೋಗ್ಬೇಕಾಗಿರುತ್ತೆ, ಒಂದು ಮಗು ಸ್ಕೂಲಿಗೆ ಹೋಗ್ಬೇಕಾಗಿರುತ್ತೆ, ಅಥವಾ ಕೆಲವರೆಲ್ಲೋ ಅರ್ಜೆಂಟಾಗಿ ಹೋಗ್ತಿರ್ತಾರೆ. ಇನ್ನು ಅವ್ರು ಮಾಡಿದ ಸರಿನಾ ತಪ್ಪ ಅಂತ ಲಾ ಪ್ರಕಾರನೇ ನೋಡೋ ಹಾಗಿದ್ರೆ, ಅಂಡರ್ ದ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಅಂಡ್ ಕರ್ನಾಟಕ ಮೋಟಾರ್ ವೆಹಿಕಲ್ಸ್ ರೂಲ್ಸ್ ಅಕಾರ್ಡಿಂಗ್ ಟು BMTCನೇ ಪ್ರತಿ ಸ್ಟಾಪಿಗೂ ಅವರು ಬಸ್ನ ಸ್ಟಾಪ್ ಮಾಡಬೇಕಾಗಿರೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಈ ತರ ಸೆನ್ಸ್ಲೆಸ್ ಆರ್ಗ್ಯುಮೆಂಟ್ಸ್ ನ ನಿಮ್ ಜೊತೆ ಯಾರಾದ್ರೂ ಮಾಡ್ತಿದಾರೆ ಅಂತ ಅನ್ಸಿ BMTC ಅವರು ಇನ್ ಕೇಸ್ ಯಾರೋ ಬಿಹೇವ್ ಮಾಡಿ ಅಥವಾ ನಿಮ್ಗೆ ಏನಾದ್ರೂ ಎರ್ಕಾದ್ರೆ, you can call the BMTC helpline 9449596666, or you can also email at customercare@mybmtc.com.